ಪಕ್ಷ ಎಲ್ಲರೂ ಸೇರಿ ಕಟ್ಟಿದ್ದು, ನಾನು ಕಟ್ಟಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಇಲ್ಲ. ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಯಾರೇ ಒಬ್ಬರು ಕಾರಣ ಆಗೋದಿಲ್ಲ, ಯಾರೋ ಒಬ್ರಿಗೆ ಮಾತ್ರ ಕಾರಣ ಅಂತ ಹೇಳ್ಕೊಂಡು ಅದರ ಭಾವಿಸೋದಕ್ಕೆ ಆಗೋದಿಲ್ಲ. ಈ ರೀತಿಯಾದಂಥ ಸ್ಪಷ್ಟ ಸಂದೇಶವನ್ನು ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಹಾಗೆಯೇ ಸದ್ಯಕ್ಕೆ ಕರ್ನಾಟಕದಲ್ಲಿರ್ತಕ್ಕಂತಹ ಕುರ್ಚಿ ಸಮಸ್ಯೆ ಇದು ತೀರಾ ಗಂಭೀರವಾದಂತಹ ಸಮಸ್ಯೆಯೇ ಅಲ್ಲ ಅನ್ನುವಂತಹ ರೀತಿಯಲ್ಲಿ AICC ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾದರೆ ನಿಜಕ್ಕೂ ಕಾಂಗ್ರೆಸ್ನ ಒಳಗಡೆ ಏನು ನಡೀತಾ ಇದೆ, ಏನಾಗ್ತಾ ಇದೆ, ಏನು ಕತೆ ಇದು, ಯಾವ ಕಾರಣಕ್ಕೆ ಖರ್ಗೆ ಅವರು ಸಡನ್ ಆಗಿ ಇಂಥದ್ದೊಂದು ಮಾತನ್ನು ಹೇಳಿದ್ದಾರೆ ಅನ್ನುವ ಪ್ರಶ್ನೆ ಕುತೂಹಲ ಇದ್ದೇ ಇದೆ. ಯಾಕಂದರೆ ಖರ್ಗೆ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನೀವೇ ಸೃಷ್ಟಿಸಿಕೊಂಡಿರ್ತಕ್ಕಂತಹ ಸಮಸ್ಯೆ ಇದು, ನೀವೇ ಬಗೆಹರಿಸ್ಕೊಳ್ಳಿ ಅಂತೇಳಿ. ನೀವೇ ಸೃಷ್ಟಿಸಿಕೊಂಡಂತಹ ಸಮಸ್ಯೆಯನ್ನು ನೀವೇ ಬಗೆಹರಿಸ್ಕೊಳ್ಳಿ. ಪದೇ ಪದೇ ಹೈಕಮಾಂಡ್ ಕಡೆಗೆ ಯಾಕೆ ನೋಡ್ತೀರಿ ಅನ್ನುವಂತಹ ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ. ರಾಜ್ಯ ನಾಯಕರುಗಳಿಗೆ ಕೇಳಿದ್ದಾರೆ, ಪದೇ ಪದೇ ಯಾಕೆ ನೋಡ್ತೀರಿ ನಮ್ಮ ಕಡೆ. CM DCM ಕುರ್ಚಿ ಕದನದ ಬಗ್ಗೆ AICC ಅಧ್ಯಕ್ಷರು ಸ್ಪಷ್ಟ ಸಂದೇಶವನ್ನು ಕಳಿಸಿದ್ದಾರೆ. ಆ ಮೂಲಕವಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಸಮಸ್ಯೆಗಳು ಇದು ನೀವೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂತಹ ಸಮಸ್ಯೆಗಳು, ಅದನ್ನು ನೀವುಗಳೇ ಬಗೆಹರಿಸ್ಕೊಳ್ಳಿ. ಪದೇ ಪದೇ ಹೈಕಮಾಂಡ್ ಕಡೆಗೆ ಯಾಕೆ ನೋಡ್ತೀರಿ, ಯಾವ ಕಾರಣಕ್ಕಾಗಿ ಹೈಕಮಾಂಡ್ ಅಂತ ಹೇಳ್ತಾ ಇರ್ತೀರಿ. CM ಹಾಗೂ DCM ಕುರ್ಚಿ ಕದನದ ಬಗ್ಗೆ AICC ಅಧ್ಯಕ್ಷರು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕರ್ನಾಟಕದ ಒಳ ಹೊರಗು ಪ್ರತಿಯೊಂದು ಕೂಡ ಗೊತ್ತಿದೆ. ಅವರಿಗೆ ರಾಜ್ಯದಲ್ಲಿ ಏನು ನಡೆಯುತ್ತೆ, ಹೇಗಾಗತ್ತೆ, ಯಾವ ಸ್ವರೂಪದ ಒಂದು ಅಧಿಕಾರದ ಹಂಚಿಕೆ ಆಗತ್ತೆ, ಆಗಬೇಕು, ಆಗಬಾರ್ದು, ಈ ಎಲ್ಲ ವಿಚಾರದಲ್ಲಿ ತನ್ನದೇ ಆದಂಥ ಸ್ಪಷ್ಟ ನಿಲುವನ್ನು, ತನ್ನ ಸುದೀರ್ಘ ರಾಜಕೀಯದ ಅನುಭವವನ್ನು ಕಟ್ಟಿಕೊಂಡಿರುವಂಥವರು ಮಲ್ಲಿಕಾರ್ಜುನ ಖರ್ಗೆ ಅವರು. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಚಾರದಲ್ಲಿ ತೀರಾ ಹೈಕಮಾಂಡ್ ಇಂಟರ್ವ್ಯೂನಾಗಿ ಏನೋ ಸಮಸ್ಯೆಯನ್ನು ಬಗೆಹರಿಸುತ್ತೆ, ಇವತ್ತಿನಿಂದ ಇದು ಸಮಸ್ಯೆ ಬಗೆಹರಿತು ಅನ್ನೋಂಥ ರೀತಿಯಲ್ಲಿ ಅಲ್ಲ, ಇದು ನೀವು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಸಮಸ್ಯೆ ನೀವೇ ಬಗೆಹರಿಸ್ಕೊಳ್ಳಿ, ಹಾಗಾಗಿ ಇದು ನಮ್ಮ ಕಡೆಗೆ ಬರಬೇಕಾದ ಸಮಸ್ಯೆನೇ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡ್ತಾ ಇದ್ದಾರೆ. ಹಾಗಾದರೆ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು? ಅವ್ರು ಕೊಟ್ಟಿರುವಂಥ ಶಾಕ್ ಟ್ರೀಟ್ಮೆಂಟ್ ಇದು. ಯಾಕೆಂದರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಬಹಳಷ್ಟು ದಿನಗಳ ಬಗ್ಗೆ ಚರ್ಚೆಗಳಾಗ್ತಾ ಇದ್ವು. ನವೆಂಬರ್ ಕ್ರಾಂತಿ ಆಯಿತು, ಡಿಸೆಂಬರ್ ಅಂತ್ಯ ಆಗೋದ್ರೊಳಗಡೆ ಆಗುತ್ತೆ ಅಂತ ಆಯಿತು, ಸಂಕ್ರಾಂತಿ ಬಂದಾಗ ಆಗುತ್ತೆ ಅಂತ ಆಯಿತು, ಈ ರೀತಿಯಾದಂಥ ಅನೇಕ ಚರ್ಚೆಗಳು ನಡೀತಾ ಇರುವಾಗಲೇ ಹೇಳಿದರೆ ಬೆಳಗಾವಿ ಅಧಿವೇಶನ ಮುಗಿದರೂ ಕೂಡ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಸದ್ದು ಇನ್ನೂ ನಿಂತಿಲ್ಲ. ಅದು ಕುರ್ಚಿ ಅಲುಗಾಡ್ತಾನೇ ಇದೆ, ಅದನ್ನು ಅಲುಗಾಡಿಸುವಂತಹ ಸದ್ದು ಇನ್ನೂ ಕೂಡ ನಿಂತಿಲ್ಲ. ಕುರ್ಚಿ ಬದಲಾವಣೆ ಆಗುತ್ತಾ ಇಲ್ವಾ ಅಂತೇಳಿ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂಥೇಳಿ ಸಿದ್ದರಾಮಯ್ಯನವರು ಸದನದಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ. 2.5 ವರ್ಷ ಹಿಂದೆಯೂ ನಾನೇ, 2.5 ವರ್ಷ ಮುಂದೆಯೂ ನಾನೇ, ಹಾಗಾಗಿ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿದ್ದಾರೆ. ಇಷ್ಟಾದರೂ ಕೂಡ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ನಿಂತಿಲ್ಲ. ಯಾಕಂದರೆ ಪಕ್ಕದಲ್ಲೇ ಇರುವಂಥ ಅವರದೇ ಶಾಸಕಾಂಗ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ, ಇಲ್ಲ ಜನವರಿ 6ಕ್ಕೆ 9ಕ್ಕೆ ಏನೋ ಒಂದು ಆಗತ್ತೆ ಅಂತ ಹೇಳ್ತಾ ಇದ್ರು. ಹೀಗಾಗಿ ಬ್ರೇಕ್ಫಾಸ್ಟ್, ಡಿನ್ನರ್ ಮೀಟಿಂಗ್ ಇದರ ನಂತರವೂ ಕೂಡ ಕಾಂಗ್ರೆಸ್ನಲ್ಲಿ ರಾಜಕೀಯದ ಚದುರಂಗದಾಟ ನಡೀತಾ ಇತ್ತು. ಈ ಚದುರಂಗದಾಟ ಇದೆಯಲ್ಲ, ಇದು ಬಹಳ ಜೋರಾಗಿ ನಡೀತಾ ಇರುವಂತಹ ಚದುರಂಗ. ಇಲ್ಲಿ ಯಾರು ಯಾವ ಸಂದರ್ಭದಲ್ಲಿ ಯಾವ ಸ್ವರೂಪದಲ್ಲಿ ತಮ್ಮ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ ಅನ್ನೋಂಥದ್ದನ್ನು ಊಹಿಸೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. CM ಹಾಗೂ DCM ಕುರ್ಚಿ ಬಗ್ಗೆ ದಿನಕ್ಕೊಂದು ಹೇಳಿಕೆಗಳು ನಡೀತಾ ಇದ್ದಾವೆ, ಗಳಿಗೆಗೊಂದು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಈ ಕಡೆಯಿಂದ ಆ ಕಡೆಯವರು ಮಾತಾಡ್ತಾರೆ, ಒಬ್ಬರು ಶಾಸಕರು ಮಾತಾಡಿದ್ರು ಅಂತೇಳಿ ಇನ್ನೊಬ್ಬರು ಶಾಸಕರು ಮಾತಾಡ್ತಾರೆ. ಇತ್ತೀಚೆಗಂತೂ ಎಲ್ಲ ಶಾಸಕರದ್ದು ಎಲ್ಲ ಹೇಳೋದನ್ನೆಲ್ಲ ಹೇಳಿದ ನಂತರ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳ್ಬಿಡೋದು, ಈ ರೀತಿಯಾದಂತಹ ಟ್ರೆಂಡ್ ಕೂಡ ಶುರುವಾಯಿತು. ಈಗ ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ಬರೋದಕ್ಕೆ ತಯಾರಾಗಿರುವಂತಹ, ದೆಹಲಿಗೆ ಹೊರಟು ನಿಂತಿರ್ತಕ್ಕಂತಹ, ದೆಹಲಿಯ ಯಾತ್ರೆಯನ್ನು ಫಿಕ್ಸ್ ಮಾಡ್ತಾ ಇರ್ತಕ್ಕಂತಹ ಶಾಸಕರಿಗೆ ಅಥವಾ ನಾಯಕರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಶಾಕ್ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ. ಅವ್ರದ್ದು ಒಂದೇ ಮಾತು ಅವರು ಹೇಳಿರೋದು, ಇದು ನೀವೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಸಮಸ್ಯೆ, ಅದನ್ನು ಬಗೆಹರಿಸ್ಕೊಳ್ಳಿ ನೀವು. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ಗೊಂದಲ ಇಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ರೆ ಅರ್ಥ ಬಹಳ ವಿಶಾಲವಾಗಿದೆ. ಅಂದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತಹ ವಿಚಾರವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಇಲ್ವಾ? ಹಾಗಾದರೆ ಎಲ್ಲ ಸ್ಥಳೀಯರದ್ದೇ ಅನ್ನುವಂತಹ ಮಾತನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಈ ಮೂಲಕ ರಾಜ್ಯದ ವಿಚಾರಗಳೇನಿದ್ದಾವೆ ಇದು ಸ್ಥಳೀಯವಾಗಿರುವಂತಹ ಸಮಸ್ಯೆಗಳು, ಅದನ್ನು ಸ್ಥಳೀಯವಾಗಿಯೇ ಬಗೆಹರಿಸ್ಕೊಳ್ಳಿ. ಅಲ್ಲಿ ಯಾರು ಶಾಸಕರು ಮಾತಾಡ್ತಾರೆ, ಇನ್ಯಾವುದೋ ಶಾಸಕರು ಮಾತಾಡ್ತಾರೆ. ಮತ್ತು ರಾಜ್ಯ ನಾಯಕತ್ವ ಇರೋದಿನಕ್ಕೆ ಈ ಶಾಸಕರ ಬಾಯಿಗೆ ಬೀಗ ಹಾಕಿಸೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಹೈಕಮಾಂಡ್ ಎಲ್ಲದಕ್ಕೂ ಬರಬೇಕಾ? ಈ ಸ್ಥಳೀಯ ಸಮಸ್ಯೆಗಳನ್ನು ನೀವೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯಿಂದ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಸಂಚಲನ ಸೃಷ್ಟಿಯಾಗಿದೆ. ಏನಪ್ಪ ಕತೆ ಇದು, AICC ಅಧ್ಯಕ್ಷರು ಹೀಗೆ ಹೇಳಿದಾರಲ್ಲ ಅಂತ ಕಾಂಗ್ರೆಸ್ನಲ್ಲಿ ಸಹಜವಾಗಿಯೇ ಒಂದು ಬಣದವರು ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಬಣದವರು ಸಹಜವಾಗಿಯೇ
ಇದು ನಮ್ಗೆ ಅನುಕೂಲಕರವಾದಂತಹ ಹೇಳಿಕೆ ಅಲ್ವಾ ಅನ್ನುವಂತಹ ರೀತಿಯಲ್ಲಿ ಕೂಡ ನೋಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯಿಂದ ಸಹಜವಾಗಿ ಅಂಥದ್ದೊಂದು ಸಂಚಲನ ಸೃಷ್ಟಿಯಾಗಿದೆ. ಖರ್ಗೆ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀವಿ. ಗೊಂದಲ ಏನೋ ಹೈಕಮಾಂಡ್ ಮಾಡಿದೇನ ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನು ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನು ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರೂ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಪಾರ್ಟಿ ಅಂದಮೇಲೆ ಎಲ್ಲರೂ ಪಾತ್ರ ಇರ್ತದೆ. ಇದು ಕಾಂಗ್ರೆಸ್ನ ಒಟ್ಟು ಲೀಡರ್ಶಿಪ್ ವಿಚಾರದಲ್ಲಿರ್ತಕ್ಕಂತಹ ಒಂದು ಸ್ಪಷ್ಟತೆಯನ್ನು ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಅವರು ನೇರವಾಗಿ ಅದನ್ನು ಹೇಳಿದ್ದಾರೆ ಕೂಡ. ಅಂದರೆ ಪಕ್ಷದಲ್ಲಿ ಒಮ್ಮೆ ಪಕ್ಷಕ್ಕೆ ಸೇರಿದ ಮೇಲೆ ಅಥವಾ ಒಮ್ಮೆ ಪಕ್ಷದಲ್ಲಿ ಇದ್ದ ಮೇಲೆ, ಒಮ್ಮೆ ಪಕ್ಷದಲ್ಲಿ ಗುರುತಿಸ್ಕೊಂಡ ಮೇಲೆ, ಒಮ್ಮೆ ಪಕ್ಷದ ಕಾರ್ಯಕರ್ತರಾದ ಮೇಲೆ ನಮ್ಮದು ಸಾಮೂಹಿಕವಾಗಿರ್ತಕ್ಕಂಥದ್ದು ಎಲ್ರಿಗೂ ಅವರವ್ರದ್ದೇ ಆದಂಥ ಪಾತ್ರಗಳಿದ್ದಾವೆ, ಅದನ್ನು ನಿಭಾಯಿಸಬೇಕು. ಯಾರೋ ಒಬ್ಬರಿಂದ ಆಗಿದೆ ಅಂತ ಹೇಳಬಾರ್ದು. ಮತ್ತು ಯಾರೋ ಒಬ್ಬರಿಂದಾಗಿ ಅಧಿಕಾರಕ್ಕೆ ಬಂದಿದ್ದೀವಿ ಅಂತೇಳಿ ಅವ್ರ ಕಡೆಯವರು ಹೇಳ್ಕೊಳ್ಳುವಂಥದ್ದು, ಶಾಸಕರು ಹೇಳುವಂಥದ್ದು, ಇನ್ನೊಬ್ರು ಯಾರೋ ಹೇಳುವಂಥದ್ದು ಇದು ಕೂಡ ಆಗಬಾರ್ದು ಅಂತೇಳಿ. ಯಾಕಂದರೆ ಇತ್ತೀಚಿನ ದಿವಸಗಳಲ್ಲಿ ಇದು ಭಾಳ ದೊಡ್ಡದಾದಂಥ ನಮ್ಮ ಶ್ರಮ ಇದೆ, ಅದಕ್ಕೆ ಆ ಶ್ರಮಕ್ಕೆ ಫಲ ಬೇಕು, ಇನ್ನೊಬ್ರು ನಮ್ಮ ಶ್ರಮ ಇದೆ ಅದಕ್ಕೆ ಫಲ ಬೇಕು, ಈ ರೀತಿಯಾದಂಥ ಮಾತುಗಳಿದ್ವಲ್ಲ ಇವುಗಳನ್ನ. ಯಾಕಂದರೆ ಖರ್ಗೆಯವರಷ್ಟು ಶ್ರಮ, ಖರ್ಗೆಯವರಷ್ಟು ಸುದೀರ್ಘವಾದಂಥ ಶ್ರಮ ಬಹುಶಃ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಬೇರಿನ್ಯಾರ್ದು ಇದೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡಬೇಕಾಗತ್ತೆ. ಯಾಕಂದರೆ ಅಷ್ಟು ಸುದೀರ್ಘವಾಗಿ ಅವರು ಕಾಂಗ್ರೆಸ್ನ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಮತ್ತು ಪಕ್ಷದ ನಿರ್ಧಾರಗಳನ್ನು ಅದಕ್ಕೆ ಬದ್ಧವಾಗಿಯೇ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಯಾವುದೇ ವಿಚಾರಗಳು, ಯಾವುದೇ ನಿರ್ಧಾರಗಳಾದರೂ ಕೂಡ ಸರಿಯೇ, ಅದನ್ನು ಪಕ್ಷದ ನಿರ್ಧಾರಗಳನ್ನು ಅಷ್ಟೇ ಸುಲಭವಾಗಿ ಅವರು ಸ್ವೀಕರಿಸ್ಕೊಂಡು ಬಂದಿರುವಂಥ ರಾಜಕಾರಣದ ಆದರ್ಶ ಅವರ ಮಟ್ಟಿಗೆ ಇದ್ದೇ ಇದೆ, ಕಾಂಗ್ರೆಸ್ನ ಮಟ್ಟಿಗೆ ಇದ್ದೇ ಇದೆ. ಹೀಗಾಗಿ ಅದನ್ನು ಅವರೀಗ ತನ್ನ ಪಕ್ಷದ ರಾಜ್ಯ ನಾಯಕರುಗಳಿಗೆ ಹೇಳ್ತಾ ಇದ್ದಾರೆ. ನಿನ್ನೆ ಹೇಳಿದಂತಹ ಮಾತಿನ ನಂತರ ಇವತ್ತು ಅವ್ರನ್ನ ಪ್ರಶ್ನಿಸಿದಾಗ, ಅವರು ದೆಹಲಿಗೆ ಹೊರಟಿದ್ದಂಥ ಸಂದರ್ಭವನ್ನು ಪ್ರಶ್ನಿಸಿದಾಗ ಖರ್ಗೆ ಅವರ ಮಾತು ಏನಿತ್ತು ಅನ್ನೋದನ್ನು ತೋರಿಸ್ತೀವಿ. ಸರ್, ಸಿಎಂ ಅವರು ಅದೇ ಹೇಳಿದ್ದಾರೆ ಸರ್, ಹೈಕಮಾಂಡ್ ನಮಗೆ ಫೈನಲ್ ಆಗಿ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ನಾನು ಏನು ಹೇಳಬೇಕಿತ್ತು ಅದನ್ನು ನಿನ್ನೆನೇ ಹೇಳಿದ್ದೀನಿ, ಅದರಿಂದ ಆಚೆಗೆ ಇನ್ನೇನು ಹೇಳುವುದಿಲ್ಲ ಅನ್ನುವಂಥದ್ದನ್ನು ಖರ್ಗೆ ಅವರು ಇವತ್ತು ಹೇಳಿ ಹೊರಟಿದ್ದಾರೆ. ಅಲ್ಲಿಗೆ ನಿನ್ನೆ ಹೇಳಿರುವಂಥದ್ರಲ್ಲಿ ಮಾತು ಸ್ಪಷ್ಟ ಆಯಿತು. ನೀವೇ ಗೊಂದಲ ಸೃಷ್ಟಿ ಮಾಡ್ಕೊಂಡಿರುವಂಥದ್ದು ಇಲ್ಲಿ ರಾಜ್ಯದಲ್ಲಿ ಹೊರತು ಬೇರೆ ಯಾವ ಗೊಂದಲಗಳು ಇಲ್ಲ ಅಂತೇಳಿ ಆಯಿತು. ಹಾಗಾದರೆ ಖರ್ಗೆ ಮಾತಿಗೆ ಮುಖ್ಯಮಂತ್ರಿಯವರು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಕುರ್ಚಿ ಕಚ್ಚಾಟದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಸ್ವಾಗತಿಸಿದ್ದಾರೆ. ಕುರ್ಚಿ ಕಚ್ಚಾಟದ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಆ ಮಾತುಗಳನ್ನು ಸ್ವಾಗತಿಸಿದ್ದಾರೆ. ಪಕ್ಷಕ್ಕಿಂತ ಇಲ್ಲಿ ಯಾರೂ ದೊಡ್ಡವರಿಲ್ಲ, ಎಲ್ಲರೂ ಪಕ್ಷನಿಷ್ಠರಾಗಿರಬೇಕು ಅನ್ನುವಂತಹ ಸಲಹೆಯನ್ನು ಸಿದ್ದರಾಮಯ್ಯನವರು ಕೂಡ ಕೊಟ್ಟಿದ್ದಾರೆ. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ಪ್ರತಿಯೊಬ್ಬರು ಕೂಡ ಪಕ್ಷನಿಷ್ಠರಾಗಿರಬೇಕು. ಹೈಕಮಾಂಡ್ ಜೊತೆಗೆ ಮಾತನಾಡಿದ್ದೇನೆ, ಯಾವಾಗ ಏನೇ ಹೇಳಿದ್ರು ಕೇಳ್ತೇನೆ, ಇದನ್ನು ಸಿದ್ದರಾಮಯ್ಯನವರು ನಿರಂತರವಾಗಿ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ಅದನ್ನು ನಾನು ಕೇಳ್ತೇನೆ ಅಂತ ಹೇಳಿ, ಹೈಕಮಾಂಡ್ ಜೊತೆಗೆ ನಾನು ಮಾತನಾಡಿದ್ದೇನೆ, ಹೈಕಮಾಂಡ್ ಏನೇ ಹೇಳಿದ್ರು ಕೇಳ್ತೇನೆ. ಅದು ಮಲ್ಲಿಕಾರ್ಜುನ ಖರ್ಗೆ ಅವರಿರ್ಬೋದು, ಅದು ರಾಹುಲ್ ಗಾಂಧಿ ಅವರಿರ್ಬೋದು, ಅದು ಸೋನಿಯಾ ಗಾಂಧಿ ಅವರಿರ್ಬೋದು. ಸಿಎಂ ಅವರ ಮಾತು ನಿಮ್ಗೆ ತೋರಿಸ್ತೀನಿ. ಪಕ್ಷಕ್ಕಿಂತ ದೊಡ್ಡವರಲ್ಲ, ಒಬ್ಬರಿಂದ ಪಕ್ಷ. ಹೌದು, ಅದು ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ದೊಡ್ಡವರ, ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರನ ಹೈಕಮಾಂಡಿಗೆ ತರಬೇಡಿ ಅಂತಾರೆ ಸರ್, ಆ ಚರ್ಚೆ ತರಬೇಡಿ. ಇಲ್ಲ, ನನಗೆ ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ. ನೋಡ್ಯಾ, ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ನವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಹಂಗೆ. ಹೀಗೆ ಮುಖ್ಯಮಂತ್ರಿಯವರು ಅತ್ಯಂತ ಸ್ಪಷ್ಟವಾಗಿ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ, ಅದಕ್ಕೆ ನಾನು
ಅದನ್ನು ಅನುಸರಿಸ್ತೀನಿ ಅನ್ನುವಂತಹ ಮಾತುಗಳನ್ನೇ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲಿವರೆಗೆ ಹೈಕಮಾಂಡ್ ಹೇಳ್ತಾ ಅಲ್ಲಿವರೆಗೆ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ಮಾತು ಕಳೆದ ಯಾವಾಗ ನವೆಂಬರ್ 27-28ರಂದು ಯಾವಾಗ ಅವರು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿಕೊಂಡು ಶಿವಕುಮಾರ್ ಅವ್ರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಕೊಂಡು ನಂತರ ಮಾತಾಡಿದ್ರಲ್ಲ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯವ್ರದ್ದು ಅದೊಂದೇ ಮಾತು ಬರ್ತಾ ಇದೆ. ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಬದ್ಧ, ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳುತ್ತೆ ಅದಕ್ಕೆ ಬದ್ಧ ಅನ್ನೋಂಥ ಮಾತನ್ನು ಹೇಳ್ತಾ ಇದೆ. ಆದರೆ ಇದರ ನಡುವೆ ದಲಿತ CM ಟ್ರಂಪ್ ಕಾರ್ಡ್ ಕೂಡ ಬಳಕೆಗೆ ಬರ್ತಾ ಇದೆಯಾ ಅಂತೇಳಿ, ಇದು ವಾಸ್ತವವಾಗಿ ಸಿದ್ದರಾಮಯ್ಯನವರ ಪರವಾಗಿಯೇ ಬಳಕೆ ಆಗ್ತಾ ಇರುವಂತಹ ಟ್ರಂಪ್ ಕಾರ್ಡ ಅನ್ನೋದರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಇದ್ದೇ ಇದ್ದಾವೆ. ಯಾಕಂದರೆ ಇದು ಶಿವಕುಮಾರ್ ಅವರನ್ನ ತಡೆಯುವ ಉದ್ದೇಶಕ್ಕಾಗಿ ಈ ರೀತಿಯಾದಂತಹ ಕಾರ್ಡ್ಗಳ ಬಳಕೆ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನವೂ ಕೂಡ ಇದ್ದೇ ಇರುವಂಥದ್ದು. CM DCM ಕುರ್ಚಿ ಕಚ್ಚಾಟದ ಮಧ್ಯೆಯೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಾಳ ಉರುಳಿಸಿದ್ದಾರೆ ಅಂತ ಹೇಳಿ ಅವರು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. CM ಸ್ಥಾನದ ರೇಸ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹಜವಾಗಿಯೇ ಇದ್ದಾರೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಅವರು ಇವತ್ತು ಭೇಟಿಯಾಗಿದ್ದಾರೆ. ಇಲ್ಲಿ ತೀರಾ ಭೇಟಿಯಾದಾಗ ತನ್ನನ್ನೇ ಮುಖ್ಯಮಂತ್ರಿ ಮಾಡಿ ಅನ್ನುವಂಥದ್ದನ್ನೆಲ್ಲ ಕೇಳುವಂಥ ಪರಿಸ್ಥಿತಿ ಇರೋದಿಲ್ಲ. ಹಾಗಿದ್ರೂ ಕೂಡ CM ಬದಲಾವಣೆ ಚರ್ಚೆ ನಡುವೆ ಇವರು ಭೇಟಿಯಾಗಿರುವಂತಹ ವಿಷಯ ಸಹಜವಾಗಿಯೇ ರಾಜಕೀಯದ ಕುತೂಹಲ ಇದ್ದೇ ಇರುತ್ತೆ. ಇಬ್ಬರ ನಡುವೆ ಏನಪ್ಪ ಮಾತುಕತೆ ಆಗಿರುತ್ತೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಸಿದ್ದರಾಮಯ್ಯನವ್ರನ್ನ ಹೈಕಮಾಂಡ್ ಮುಂದುವರಿಸಿದರೆ ಯಾವುದೇ ತಕರಾರು ಇಲ್ಲ ಅನ್ನುವಂಥದ್ದು ಸಹಜವಾಗಿಯೇ ಪರಮೇಶ್ವರ್ ಅವರ ಕಡೆಯಿಂದ ಸಿಗ್ತಾ ಇರುವಂತಹ ಒಂದು ಮಾಹಿತಿ. ಯಾಕಂದರೆ ಅವರುಗಳು ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಅನ್ನುವಂತಹ ವಿಚಾರ ಬಂತು ಅಂತೇಳಿ ಆದರೆ ಮಾತ್ರನೇ ನಮ್ಮ ಕ್ಲೇಮು ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಇರ್ತಾರೆ. ಸಿದ್ದರಾಮಯ್ಯನವ್ರನ್ನ CM ಸ್ಥಾನದಿಂದ ಕೆಳಗಿಳಿಸಿದರೆ ದಲಿತ CM ಬೇಡಿಕೆಯನ್ನು ಮುಂದಿಡಬೇಕು ಅನ್ನುವಂತಹ ವಿಚಾರದಲ್ಲಿ, ಅದರಲ್ಲೂ ವಿಶೇಷವಾಗಿ ದಲಿತ CM ರೇಸ್ನಲ್ಲಿ ಮುಂಚೂಣಿಯಲ್ಲಿರುವಂಥದ್ದು ಸಹಜವಾಗಿಯೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಯಾಕಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ 2 ಅಸೆಂಬ್ಲಿ ಎಲೆಕ್ಷನ್ಗಳಲ್ಲೂ ಕೂಡ ಅವರು ಕಾಂಗ್ರೆಸ್ಸನ್ನು ಮುನ್ನಡೆಸಿದ್ದಾರೆ. ಒಮ್ಮೆ ಅಧಿಕಾರಕ್ಕೆ ಸಂಪೂರ್ಣ ಬಹುಮತ, ಇನ್ನೊಮ್ಮೆ ಸಮ್ಮಿಶ್ರ ಸರ್ಕಾರದ ಅವಧಿಯನ್ನು ತರಿಸುವಂಥದ್ದಕ್ಕೂ ಕೂಡ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಪರಮೇಶ್ವರ್ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದ್ದೂ ಇತ್ತು. ಆದರೆ ಅವತ್ತು ಅವರು ಕೊರಟಗೆರೆಯಲ್ಲಿ ಸೋತ ಕಾರಣದಿಂದಾಗಿ ಅಧಿಕಾರಕ್ಕೆ ಬಂದರೂ ಕೂಡ CM ಆಗುವಂತಹ ಅವಕಾಶ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಲಿದು ಬಂದಿರಲಿಲ್ಲ. ಹಲವು ಖಾತೆಗಳನ್ನು ನಿಭಾಯಿಸಿದಂಥ ಅನುಭವ ಸಹಜವಾಗಿಯೇ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇದ್ದೇ ಇದೆ. ಮತ್ತು ಪಕ್ಷದಲ್ಲಿ ಹಾಗೆಯೇ ಆಡಳಿತದಲ್ಲಿ ಎರಡರಲ್ಲೂ ಕೂಡ ಕ್ಲೀನ್ ಇಮೇಜನ್ನು ಅವರು ಉಳಿಸ್ಕೊಂಡಿದ್ದಾರೆ. ರಾಜಕೀಯದಲ್ಲಿ ಪರಮೇಶ್ವರ್ CM ಆದರೆ ಸಿದ್ದರಾಮಯ್ಯ ಕೂಡ ಒಪ್ತಾರೆ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ಕಾಂಗ್ರೆಸ್ನೊಳಗಡೆ ನಡೀತಾ ಇದ್ದಾವೆ. ಖರ್ಗೆ ಮಾತುಗಳಿಂದ ಸಹಮತ ಅನ್ನುವಂತಹ ಖರ್ಗೆ ಮಾತುಗಳಿಗೆ ಸಹಮತ ಅನ್ನುವಂತಹ ರೀತಿಯಲ್ಲಿ ಮನವೊಲಿಕೆ ಪ್ರಯತ್ನವೂ ಕೂಡ ನಡೆಯುತ್ತೆ. ಎಲ್ಲ ಪ್ರಕ್ರಿಯೆಗಳು ಕಾಂಗ್ರೆಸ್ನಲ್ಲಿ ಮತ್ತೊಂದು ಕಡೆಯಲ್ಲಿ ಕೂಡ ಆಲ್ಟರ್ನೇಟಿವ್ ಆಗಿ ನಡೀತಾ ಇದೆ. ಆದರೆ ಇಲ್ಲಿ ದಲಿತ CM ಟ್ರಂಪ್ ಕಾರ್ಡ್ನ ಬಳಕೆಯೂ ಕೂಡ ಇದು ಕೇವಲ ಟ್ರಂಪ್ ಕಾರ್ಡ್ ಬಳಕೆಗೆ ಮಾತ್ರ ಸೀಮಿತ ಆಗುತ್ತೆ. ನಿಜಕ್ಕೂ ಕರ್ನಾಟಕದಲ್ಲಿ ಒಬ್ಬ ದಲಿತ ನಾಯಕನನ್ನು ಕಾಂಗ್ರೆಸ್ಸಿಗರು ಅನ್ನುವಂತಹ ಕಾರಣಕ್ಕಾಗಿ ಮುಖ್ಯಮಂತ್ರಿ ಮಾಡ್ತಾರಾ ಕಾಂಗ್ರೆಸ್ನವರು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಅವ್ರು ಹೇಳಿದ ಮೇಲೆ ನಮ್ಮ AICC ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಅಲ್ಲ, ಅದನ್ನ ಅವ್ರು ಹೇಳಿದಾರಲ್ಲ ಅವ್ರು ಹೇಳಿದ ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೇದು, ಇಲ್ಲೇ ಬಗೆಹರಿಸ್ಕೋಬೇಕು. ಹೀಗೆ ಪರಮೇಶ್ವರ್ ಅವರು ಭಾಳ ಬ್ಯಾಲೆನ್ಸ್ ಆಗಿ ಈ ವಿಚಾರಗಳನ್ನು ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಶಿವಕುಮಾರ್ ಹಾಗೂ ರಾಜಣ್ಣ ಅವರ ನಡುವೆ ಭೇಟಿಯಾಗಿದೆ. ಮಾಜಿ ಸಚಿವ KN ರಾಜಣ್ಣ ಜೊತೆಗೆ DCM DK ಶಿವಕುಮಾರ್ ಅವರು ಚರ್ಚೆ ನಡೆಸಿದ್ದಾರೆ. ವಿಶೇಷವಾಗಿ 2 ದಿವಸಗಳ ಅಂತರದಲ್ಲಿ 3 ದಿನಗಳ ಅಂತರದಲ್ಲಿ 2ನೇ ಬಾರಿಗೆ ಮಾಜಿ ಸಚಿವ KN ರಾಜಣ್ಣ ಮತ್ತು DK ಶಿವಕುಮಾರ್ ಅವರ ನಡುವೆ ಭೇಟಿಗಳಾಗಿರುವಂಥದ್ದು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ನೆಪದಲ್ಲಿ ಉಭಯ ನಾಯಕರ ನಡುವೆ ಮಾತುಕತೆ ನಡೆದಿದೆ, ಚರ್ಚೆಗಳು ಆಗಿದ್ದಾವೆ ಅಂತ ಹೇಳಿ. ವಿಶೇಷವಾಗಿ ಶಿವಕುಮಾರ್ ಹಾಗೂ ರಾಜಣ್ಣ ನಡುವೆ ಕಳೆದ 2.5 ವರ್ಷಗಳಲ್ಲಿ ಹಲವು ಬಾರಿ ಮಾತಿನ ಏಟುಗಳು ಕೂಡ ಕೇಳ್ತಾ ಇದ್ವಿ. ಯಾವ್ಯಾವ ಸ್ವರೂಪದಲ್ಲಿ ಮಾತನಾಡಿದ್ದಾರೆ ಕರ್ನಾಟಕದ ಜನ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಈಗ ಎಲ್ಲವನ್ನೂ ಕೂಡ ಮರೆತು ರಾಜಣ್ಣ ಜೊತೆಗೆ ಮಾತುಕತೆಯನ್ನು DCM DK ಶಿವಕುಮಾರ್ ಅವರು ಕೂಡ ಮಾಡಿದ್ದಾರೆ. ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಒಬ್ಬರನ್ನ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾದಾಗ ಸಹಜವಾಗಿಯೇ ಅವರು ಕೂಡ ಅದನ್ನು ಖುಷಿ ಪಟ್ಟಿದ್ದಾರೆ. ಶಿವಕುಮಾರ್ ಅವರು ಕೂಡ ಈ ವಿಚಾರದಲ್ಲಿ ರಾಜಕೀಯದ ಯಾಕೆಂದರೆ ಒಂದು ಪಕ್ಷದಲ್ಲಿದ್ದಾಗ ಒಂದಿಷ್ಟು ವೈಮನಸ್ಸು ಇದ್ದಾಗ ಅದನ್ನು ಬದಿಗೆ ಸರಿಸಿ ಮಾತುಕತೆ ನಡೆಸುವಂತಹ ಕೆಲಸವೂ ಕೂಡ ನಡೆದಿರುವಂಥದ್ದು ವಿಶೇಷ ಇದರಲ್ಲಿ. ಆದರೆ ರಾಜಣ್ಣ ಮತ್ತು ಶಿವಕುಮಾರ್ ಅವರ ನಡುವಿನ ಈ ನಡೆ ಸಹಜವಾಗಿಯೇ ಕುತೂಹಲವನ್ನು
ಮೂಡಿಸಿರುವಂಥದ್ದು ಇದ್ದೇ ಇದೆ. ಆದರೆ ರಾಜಣ್ಣ ಅವರು ಒಂದು ಕಡೆಯಲ್ಲಿ ವೆರಿ ಸ್ಟ್ರಾಂಗ್, ಬಹಿರಂಗವಾಗಿ ವೋಕಲ್ ಆಗಿ ಬಹಳ ಸ್ಪಷ್ಟ ಮಾತುಗಳಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಬೆಂಬಲಿಸ್ತಾ ಬಂದಿದ್ದಾರೆ. ಹೀಗಾಗಿಯೇ ಈಗ ಎಲ್ಲವನ್ನು ಕೂಡ ಮರೆತು ಇಬ್ಬರು ಕೂಡ ಮಾತುಕತೆ ನಡೆಸಿರುವಂಥದ್ದು ವಿಶೇಷ ಆಗಿರುವಂಥದ್ದು ಇವರಿಬ್ಬರ ವಿಚಾರದಲ್ಲಿ. ಆದರೆ ಶಿವಕುಮಾರ್ ಅವರು ಒಂದು ಕಡೆಯಲ್ಲಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ನಾನು ರಾಜಣ್ಣನ ಹಿಂದೆ ಮಾಡಿದ್ದೆ ಅನ್ನುವಂತಹ ಮಾತುಗಳನ್ನು ಹೇಳಿದರು. ಆದರೆ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ರಾಜಣ್ಣ ಅವರು ನಿನ್ನೆ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಮಾಡಲಿ, ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಡಿ ಕೆ ಶಿವಕುಮಾರ್. ವಾಟ್ ಈಸ್ ರಾಂಗ್ ಇನ್ ದಟ್? ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ. KPCC ಅಧ್ಯಕ್ಷರು ಯಾರು? ನನಗೆ ಎಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ? CM ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೀನಿ SM ಕೃಷ್ಣ ಗೌರ್ಮೆಂಟ್ ಅಲ್ಲಿ. ಅವರು ಜನತಾ ಪಾರ್ಟಿಲಿ ಇದ್ರು, CM ದಳದಲ್ಲಿದ್ರು. ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ದೀನಿ ಅಂತ ರಾಜಣ್ಣ ಗೊತ್ತಿದೆ, ಕೇಳಿ ಅವರು ಹೇಳ್ತಾರೆ. ಈಗ CM ಅವ್ರಿಗೆ ಆಪ್ತ ಎಂತದ್ದು? ನನಗೂ ಆಪ್ತರೆ, ಯಾರು ಆಪ್ತರಿಲ್ಲ? ನಾನು CM ಆಪ್ತರಲ್ವಾ? ಈ ಅಧಿಕಾರದಲ್ಲಿದ್ದಾಗ ನಾನು ಮಾಡದೆ ಅವ್ರು ಮಾಡದೆ ಅನ್ನೋದು ಮುಖ್ಯ ಅಲ್ಲ. SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು, ಅದರಿಂದ ಸರ್ಕಾರ ಮಾಡಿತ್ತು. ಹೀಗೆ ಒಬ್ಬೊಬ್ರದ್ದು ಒಂದೊಂದು ಮಾತು, ಬೇರೆ ಬೇರೆ ರೀತಿಯಾದಂತಹ ಪ್ರತಿಕ್ರಿಯೆಗಳು. ಸಹಜವಾಗಿ ರಾಜಕೀಯದಲ್ಲಿ ಇಂತಹ ಮಾತುಗಳೇ ಅನೇಕ ಸಂದರ್ಭಗಳಲ್ಲಿ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ, ಸಂಬಂಧವನ್ನು ದೂರ ಮಾಡೋದು ಕೂಡ ಆಗ್ತಾ ಇರುತ್ತೆ. ಅದಕ್ಕೆ ರಾಜಕಾರಣದಲ್ಲಿ ಮಾತು ಭಾಳ ಪ್ರಮುಖವಾದಂಥ ಪಾತ್ರನ ನಿಭಾಯಿಸುತ್ತೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿನ ಬಳಿಕ ಶಿವಕುಮಾರ್ ದೆಹಲಿ ಪ್ರವಾಸದ ಸಸ್ಪೆನ್ಸ್ ಇದ್ದೇ ಇದೆ. ಆದರೆ ಶಿವಕುಮಾರ್ ಅವರು ಹೋಗ್ತಾ ಇರುವಂಥದ್ದು ಜಲಶಕ್ತಿ ಸಚಿವರುಗಳು, ಕೇಂದ್ರ ಜಲಶಕ್ತಿ ಸಚಿವರು ಭಾರತದ ಎಲ್ಲ ಜಲಸಂಪನ್ಮೂಲ ಇಲಾಖೆಗಳ ಸಚಿವರುಗಳನ್ನು ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಭಾಗಿಯಾಗೋದಕ್ಕಾಗಿ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಆದರೆ ದೆಹಲಿಗೆ ಹೋದಾಗ ದೆಹಲಿ ತನಕ ಹೋದ ಮೇಲೆ ಶಿವಕುಮಾರ್ ಅವರು ಅವರ ದೇವಸ್ಥಾನಕ್ಕೆ ಹೋಗದೆ ಬರ್ತಾರಾ ಅನ್ನುವಂಥ ಪ್ರಶ್ನೆ ಇದ್ದೇ ಇರುತ್ತೆ. ಯಾಕಂದರೆ ಖರ್ಗೆ ಹಾಗೂ CM ಅವರ ಮಾತುಗಳ ಬಳಿಕ ಶಿವಕುಮಾರ್ ಅವರು ದೆಹಲಿ ಪ್ರವಾಸದ ಬಗ್ಗೆ ಕುತೂಹಲ ಸಹಜವಾಗಿಯೇ ಹೆಚ್ಚಿದೆ. ಯಾಕಂದರೆ ಅವರು ಪ್ರತಿ ಬಾರಿ AICC ಕಚೇರಿಯನ್ನು ತನ್ನ ದೇಗುಲ ಅನ್ನುವಂತಹ ಮಾತುಗಳನ್ನು ಹೇಳ್ತಿರ್ತಾರೆ. ಹೀಗಾಗಿ ದೆಹಲಿಗೆ ತೆರಳಿದಾಗ ಹೈಕಮಾಂಡ್ ನಾಯಕರನ್ನು ಪ್ರತ್ಯೇಕವಾಗಿ ಏನಾದರೂ ಶಿವಕುಮಾರ್ ಅವರು ಭೇಟಿ ಆಗ್ತಾರಾ? ಆ ಭೇಟಿಗೆ ಅವ್ರಿಗೇನಾದರೂ ಅವಕಾಶ ಸಿಗುತ್ತಾ? ಇದೇ ವಾರಾಂತ್ಯಕ್ಕೆ CWC ಮೀಟಿಂಗ್ನಲ್ಲೂ ಕೂಡ ಭಾಗಿಯಾಗೋದಕ್ಕಾಗಿ DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲೂ ಕೂಡ ದೆಹಲಿ ಭೇಟಿ ವೇಳೆ ರಾಹುಲ್ ಗಾಂಧಿ ಜೊತೆಗೆ ಪ್ರತ್ಯೇಕ ಮಾತುಕತೆಯನ್ನು ನಡೆಸ್ತಾರಾ? CWC ಇಲ್ಲಿ ಸಹಜವಾಗಿಯೇ ರಾಹುಲ್ ಗಾಂಧಿ ಇದ್ದೇ ಇರ್ತಾರೆ, ಅಲ್ಲಿ ಮಾತನಾಡೋದಕ್ಕೆ ಅವಕಾಶ ಸಿಗ್ಬೋದು, ಅದರ ಸೈಡ್ ಲೈನ್ಸಲ್ಲಿ ಮಾತನಾಡೋದಕ್ಕೆ ಅವಕಾಶ ಸಿಗ್ಬೋದು. ಆ ಸಂದರ್ಭದಲ್ಲಿ ಏನಾದರೂ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಚರ್ಚೆ ನಡೆಸ್ತಾರಾ ಅನ್ನುವಂತಹ ಕುತೂಹಲವೂ ಕೂಡ ಇದ್ದೇ ಇದೆ. ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ದೆಹಲಿ ಪ್ರವಾಸ ವಿಚಾರದಲ್ಲಿರ್ಬೋದು, ಹಾಗೆಯೇ ಈಗ CM ಹಾಗೂ ಖರ್ಗೆ ಅವರು ಆಡ್ತಕ್ಕಂಥ ಮಾತುಗಳ ವಿಚಾರದಲ್ಲಿ ಶಿವಕುಮಾರ್ ಅವರ ಮಾತನ್ನು ನಿಮ್ಗೆ ತೋರಿಸ್ತೀನಿ. ಈಗ ಸಮಸ್ಯೆನೇ ಇಲ್ವಲ್ಲ ಬಗೆಹರಿಸಕ್ಕೆ. ಇದು ಯಾವ ಸಮಸ್ಯೆನೂ ಇಲ್ಲ, ನೀವು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ನಾನೇನು ಹೇಳಬೇಕು ಹೇಳಿದ್ದೀನಿ, ಚೀಫ್ ಮಿನಿಸ್ಟರ್ ಹೇಳಬೇಕು ಏನು ಹೇಳಬೇಕು ಹೇಳಿದ್ದೀನಿ, ಖರ್ಗೆ ಸಾಹೇಬ್ರು ಏನು ಹೇಳಬೇಕು ಹೇಳಿದ್ದೀನಿ. ಯಾವ ಸಮಸ್ಯೆನೂ ಇಲ್ಲ, ಬಗೆಹರಿಸ್ಕೊಳ್ಳೋಕ್ಕೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇಲ್ಲಿಗೆ ಏನು ಅರ್ಥ ಮಾಡ್ಕೊಳ್ಬೇಕು, ಸಾಮಾನ್ಯ ಜನ ಏನು ಅರ್ಥ ಮಾಡ್ಕೊಳ್ಬೇಕು? ಸಮಸ್ಯೆನೇ ಇಲ್ಲ, ಬಗೆಹರಿಸ್ಕೊಳ್ಳುವ ಸಮಸ್ಯೆನೇ ಇಲ್ಲ, ಬಗೆಹರಿಸ್ಕೊಳ್ಳೋದಕ್ಕೆ ಸಮಸ್ಯೆ ಇದ್ದರೆ ತಾನೇ ಬಗೆಹರಿಸ್ಕೊಳ್ಳೋದು ಅಂತಾರೆ. ಇದು ಕರ್ನಾಟಕದ ಉಪಮುಖ್ಯಮಂತ್ರಿಗಳ ಮಾತು. ಸಹಜವಾಗಿಯೇ ರಾಜ್ಯದಲ್ಲಿ ಇಷ್ಟು ದಿವಸ ನಡೆದಿರುವಂತಹ ಕುರ್ಚಿ ಕದನದ ವಿಚಾರಕ್ಕೆ ಇದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ ಅಂತ ಇದನ್ನು ಪರಿಗಣಿಸಬೇಕಾ, ಅಥವಾ ಇನ್ನೇನೋ ಹೊಸ ಅಧ್ಯಾಯ ಶುರುವಾಗುವಂತಹ ಹೊಸ್ತಿಲಲ್ಲಿ ಬಂದು ನಿಂತಿದ್ದಾರೆ ಅಂತೇಳಿ ಇದನ್ನು ಅಂದ್ಕೊಳ್ಬೇಕಾ? ಒಟ್ಟಲ್ಲಿ ಅವ್ರು ಹೇಳಿದರೆ ಸಮಸ್ಯೆನೇ ಇಲ್ಲ, ಬಗೆಹರಿಸ್ಕೊಳ್ಳೋದಕ್ಕೆ ಸಮಸ್ಯೆಗಳಿದ್ದರೆ ತಾನೇ ಬಗೆಹರಿಸ್ಕೊಳ್ಳೋದು ಅನ್ನುವಂತಹ ಪ್ರಶ್ನೆಯನ್ನು ಮಾಧ್ಯಮದವರಿಗೆ ಕೇಳೋದ್ರ ಮೂಲಕವಾಗಿ ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ದಾರೆ. ಇರಲಿ, ರಾಜಕೀಯ ಅಂದಮೇಲೆ ಇಂಥವೆಲ್ಲವೂ ಕೂಡ ಇದ್ದೇ ಇರುತ್ತೆ. ನೋಡಬೇಕು ಮುಂದೆ ಏನೇನು ಆಗುತ್ತೆ ಕಾಂಗ್ರೆಸ್ನಲ್ಲಿ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಇದು ನಿಜಕ್ಕೂ ಕೂಡ ಇಡೀ ನಾಗರಿಕ ಸಮಾಜವೇ ಬೆಚ್ಚಿ ಬಿದ್ದಿರುವಂಥ ಮತ್ತು ನಾಗರಿಕರಾಗಿ ತಲೆ ತಗ್ಗಿಸುವಂತೆ ಮಾಡಿರುವಂತಹ ಹತ್ಯೆ. ಮಗಳಿಗಿಂತಲೂ ಮರ್ಯಾದೆಯೇ ಮುಖ್ಯವಾಯಿತಾ? ಗರ್ಭಿಣಿ ಮಗಳನ್ನು ಕೊಂದಿದ್ದರಿಂದ ಸಿಕ್ಕಿದ್ದೇನು? ಇದುವೇ ಚದುರಂಗದ ಎರಡನೇ ಸ್ಟೋರಿ, ಮರ್ಯಾದೆಗೇಡಿಗಳು. ನಾವು ನಮ್ಮ ದೇಶದ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ ಬಹಳ ಗೌರವದಿಂದ ಮಾತನಾಡ್ತೀವಿ. ಆದರೆ
ವಾಸ್ತವವಾಗಿ ನಾವು ಅವುಗಳನ್ನು ಪಾಲಿಸ್ತೀವ? ಆ ಆದರ್ಶಗಳನ್ನು ಕೇಳಿ ನಾವು ಅದನ್ನು ನಿಜಕ್ಕೂ ಆನಂದಿಸ್ತೀವ, ಅದನ್ನು ಆಚರಿಸ್ತೀವ, ಅದನ್ನು ಪಾಲಿಸ್ತೀವ, ಅನುಸರಿಸ್ತೀವ? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಬಹುಶಃ ಉತ್ತರ ಅಷ್ಟು ಸುಲಭವಾಗಿ ಸಿಗುವ ಲಕ್ಷಣಗಳು ಕೂಡ ಕಾಣ್ತಿಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಹತ್ಯೆಯೊಂದು ಹುಬ್ಬಳ್ಳಿಯಲ್ಲಿ ನಡೆದಿದೆ. ಮರ್ಯಾದೆಗಾಗಿ, ಮರ್ಯಾದೆಯ ಹೆಸರಿನಲ್ಲಿ, ಕುಟುಂಬದ ಪ್ರತಿಷ್ಠೆಗಾಗಿ, ಆ ಪ್ರತಿಷ್ಠೆಯ ಹೆಸರಿನಲ್ಲಿ ಹೆತ್ತ ಮಗಳನ್ನೇ ಕೊಂದು ಹಾಕಿದ್ದಾರೆ ಪಾಪಿಗಳು. ಆಧುನಿಕ ಸಮಾಜ ಅಂತ ನಮ್ಮನ್ನು ನಾವು ಕರ್ಕೊಳ್ತೀವಿ. 21ನೇ ಶತಮಾನ ಅಂತ ಕರಿತಾ ಇದ್ದೀವಿ ಇದನ್ನು. ಈ 21ನೇ ಶತಮಾನದಲ್ಲೂ ಕೂಡ ಇಂಥ ಕೃತ್ಯ ನೋಡಿ. ನಮ್ಮದು ಅಣ್ಣ ಬಸವಣ್ಣನಿಂದ ಶುರುವಾಗಿರುವ ಶರಣ ಸಂಪ್ರದಾಯವನ್ನು ಹೊಂದಿರತಕ್ಕಂತಹ ಸಮಾಜ ನಮ್ಮದು. ಆದರೆ ಅಂದಿಗೂ 12ನೇ ಶತಮಾನದ ಪೂರ್ವದಲ್ಲಿ ಇದ್ದಿದ್ದಕ್ಕೂ ಈಗ 21ನೇ ಶತಮಾನದಲ್ಲಿ ಬದಲಾವಣೆ ಅಂತೂ ಏನೂ ಆಗಿಲ್ಲ ಅಂತ ಹೇಳಿ, ಏನೇನೂ ಆಗಿಲ್ಲ ನೋಡಿ. ಆ ಹುಡುಗ ಕಣ್ಣೀರು ಹಾಕ್ತಾ ಇದ್ದಾನೆ. ಪ್ರೀತಿಸಿ ಮದುವೆಯಾಗಿದ್ದಾನೆ. ತನ್ನ ಕಣ್ಣೆದುರೆ ತನ್ನ ಹೆಂಡತಿಯನ್ನು ಅವಳ ಅಪ್ಪ ಅಮ್ಮ ಕೊಚ್ಚಿ ಕೊಲೆ ಮಾಡ್ತಾರೆ ಅಂತೇಳಿ. ಆದರೆ ಯಾವ ಸ್ವರೂಪದ ಒಂದು ಬದುಕಿದು ಅನ್ನುವಂತಹ ಪ್ರಶ್ನೆ ಬಂದೇ ಬರುವಂಥದ್ದು. ನಿಜಕ್ಕೂ ಕೂಡ ನಾವು ಎಂತಹ ಸಮಾಜದಲ್ಲಿದ್ದೀವಿ ಇವತ್ತು? ಆ ಚಿತೆಗೆ ಬೆಂಕಿ ಹಚ್ಚಿದಾಗ ಆ ಹುಡುಗನ ಮನಸ್ಥಿತಿ ಹೇಗಿದ್ದಿರ್ಬೋದು? ಆತ ಪ್ರೀತಿಸಿ ಮದುವೆ ಆಗಿದ್ದಾನೆ. ಆದರೆ ಜಾತಿ ಅನ್ನುವಂಥದ್ದು ಎಷ್ಟು ದೊಡ್ಡದಲ್ಲಿ, ಯಾಕಂದರೆ ಮನುಷ್ಯ ಇದ್ದರೆ ತಾನೇ. ಈಗ ಅನೇಕರು ಹೇಳ್ತಾರೆ ಪ್ರತಿಷ್ಠೆ, ಮರ್ಯಾದೆ ಮುಖ್ಯ, ಮರ್ಯಾದೆ ಇಲ್ಲದೆ ಬದುಕೋಕ್ಕಾಗತ್ತನ್ರಿ ಅಂತ ಕೇಳೋರು ಇದ್ದಾರೆ ನಮ್ಮಲ್ಲಿ. ಈಗಲೂ ಕೂಡ ಆ ರೀತಿಯಾಗಿ ಯೋಚಿಸೋರಿದ್ದಾರೆ. ಮರ್ಯಾದೆ ಇಲ್ಲದೆ ಬದುಕೋಕ್ಕಾಗತ್ತಾ? ಅಂದರೆ ಒಂದು ಜಾತ್ಯಂತರ ಮದುವೆ ಆಯಿತು ಅಂತ ಹೇಳಿದ ತಕ್ಷಣವೇ, ಜಾತ್ಯಂತರ ವಿವಾಹಗಳಾದ ತಕ್ಷಣವೇ ಮರ್ಯಾದೆ ಬಿಟ್ಟು ಬದುಕೋಕ್ಕಾಗತ್ತಾ? ನಮ್ಮ ಪ್ರತಿಷ್ಠೆ ಏನು, ಅವರ ಪ್ರತಿಷ್ಠೆ ಏನು ಅನ್ನುವಂತಹ ರೀತಿಯಲ್ಲಿ ಮಾತನಾಡುವಂಥವ್ರು ಇದ್ದಾರೆ. ಆದರೆ ಈ ಮರ್ಯಾದೆ, ಈ ಪ್ರತಿಷ್ಠೆ, ಈ ಗೌರವ, ಈ ಜಾತಿ ಇವೆಲ್ಲವೂ ಕೂಡ ಬಂದಿರೋದು ಎಲ್ಲಿಂದ? ಮನುಷ್ಯರು ಇರೋದ್ರಿಂದಾಗಿ. ಮನುಷ್ಯನೇ ಇಲ್ಲದಿದ್ದರೆ ಯಾವ ಜಾತಿ ಇರುತ್ತೆ, ಯಾವ ಮರ್ಯಾದೆ ಇರುತ್ತೆ, ಏನು ಗೌರವ ಇರುತ್ತೆ? ಇಲ್ಲಿ ಮರ್ಯಾದೆಗೇಡಿ ಹತ್ಯೆಯನ್ನು ನಡೆಸಿರುವಂಥದ್ದು. ಹುಡುಗ ದಲಿತ ಯುವಕ, ಹುಡುಗಿ ಮೇಲ್ಜಾತಿಯವಳು ಅನ್ನುವಂತಹ ಕಾರಣಕ್ಕಾಗಿ ನಾಗರಿಕ ಸಮಾಜವನ್ನೇ ಬಿಚ್ಚಿ ಬೀಳಿಸಿದಂತಹ ಮರ್ಯಾದೆಗೇಡಿ ಹತ್ಯೆ ಇದು. ನಿಜಕ್ಕೂ ಕೂಡ ನಮ್ಮನ್ನು ನಾವು ನಾಗರಿಕರು ಕರಿಬೇಕಾ ನಮ್ಮ ಸಮಾಜದಲ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಇಂತಹ ಘಟನೆಗಳು ಹುಟ್ಟು ಹಾಕುವಂಥದ್ದು. ಹುಬ್ಬಳ್ಳಿಯ ಇನಾಮ್ ವೀರಾಪುರದಲ್ಲಿ ಗರ್ಭಿಣಿ ಮಗಳನ್ನೇ ಕೊಂದು ಹಾಕಿದ್ದಾನೆ ತಂದೆ. ಗರ್ಭಿಣಿ ಮಗಳು, ಅವಳನ್ನು ಕೊಂದು ಹಾಕಿದ್ದಾನೆ. ದಲಿತ ಯುವಕರನ್ನು ಪ್ರೀತಿಸಿ ಮದುವೆಯಾಗಿದ್ದ ಮಾನ್ಯ ಪಾಟೀಲ್, ಆಕೆಯನ್ನು ಕೊಲ್ಲಲಾಗಿದೆ. 7 ತಿಂಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದರು ಮಾನ್ಯ ಮತ್ತು ವಿವೇಕಾನಂದ. ಇಬ್ಬರು ಸಣ್ಣ ಹುಡುಗರು. ಅವರು ಇಷ್ಟು ಬೇಗನೆ ಮದುವೆ ಆಗಬೇಕಿತ್ತಾ, ಆಗಬಾರ್ದಿತ್ತ, ಬಟ್ ಮದುವೆ ಆಗಿದ್ದಾರೆ. ಮದುವೆ ಆದ ನಂತರ ಪ್ರಾಣ ಭಯದಿಂದ ಹಾವೇರಿಯಲ್ಲಿ ಅವರು ವಾಸ ಆಗಿದ್ದರು. ಅದಾದ ನಂತರ ಹೆಂಡ್ತಿನ ಕರ್ಕೊಂಡು ಹುಡುಗ ತನ್ನ ಊರಿಗೆ ವಾಪಸ್ ಬಂದಿದ್ದಾನೆ. ಊರಿಗೆ ವಾಪಸ್ ಬರ್ತಾ ಇದ್ದಂತೆಯೇ, ಗಂಡನೊಂದಿಗೆ ಆಕೆ ಊರಿಗೆ ಬರ್ತಾ ಇದ್ದಂತೆಯೇ ಕೊಚ್ಚಿ ಕೊಂದು ಹಾಕಿದ್ದಾನೆ ಪಾಪಿ ಅಪ್ಪ. ಇದರಿಂದಾಗಿ ಆತ ಏನನ್ನು ಸಾಧಿಸಿದ್ದಾನೆ? ಈಗ ಅವಳ ಅಪ್ಪ ಏನನ್ನು ಸಾಧಿಸಿದ ಹಾಗಾಯಿತು? ಗರ್ಭಿಣಿ ಮಗಳನ್ನೇ ತಲವಾರಿನಿಂದ ಕೊಚ್ಚಿ ಹಾಕಿರುವಂಥದ್ದು ತಂದೆ. ಗರ್ಭಿಣಿ ಆಗಿದ್ದಾಳೆ ನೋಡಿ. ಗರ್ಭವತಿಯಾಗಿರ್ತಕ್ಕಂಥ ಹೆಣ್ಮಗಳನ್ನು ಏನೇ ಆದರೂ ಕೂಡ ಆಕೆಯ ಮೇಲೆ ಕೈ ಮಾಡೋದಕ್ಕೆ ಯಾರಾದರೂ ಹೋಗ್ತಾರಾ? ಮನುಷ್ಯರಾಗಿರುವಂಥವ್ರು ಯಾರಾದರೂ ಹೋಗ್ತಾರಾ? ಮೊದಲು ಮನುಷ್ಯನೇ ಆಗದೇ ಇರುವಂತಹ ವ್ಯಕ್ತಿಗೆ ಅದ್ಯಾವ ರೀತಿಯಿಂದ ಮರ್ಯಾದೆ? ಗರ್ಭಿಣಿ ಮಗಳನ್ನೇ ತಲವಾರಿನಿಂದ ಕೊಚ್ಚಿ ಹಾಕಿದ್ದಾನೆ ತಂದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಡುಗನ ತಾಯಿ ಮತ್ತು ಸಂಬಂಧಿಕರು ಮಾತನಾಡಿದ್ದಾರೆ. 5:30 ಗಂಟೆಗೆ ಅವ್ರು ಕುರಿ ಕಟ್ದಂಗ್ ಮಾಡ್ಯಾರ್ರಿ. ಒಂದ್ 7-8 ಜನ ಬಂದಿದ್ರು. 6ನೇ ತಿಂಗಳದಾಗ ಆಗೈತ್ರಿ. ಹುಡುಗಿ 7 ತಿಂಗಳ ಗರ್ಭಿಣಿ. ಏನಂದಿಲ್ಲ, ಇಲ್ಲಿ ಪೊಲೀಸ್ ಠಾಣೆದಾಗ ಮುಗಿಸಿ ಕಳಿಸಿದ್ರು. ಈಗ ಬಂದ್ 15-20 ದಿನ ಆಗಿತ್ತು. ಊರಿಗೆ ಮಾದರಿ ಜಾತಿಗೆ ಬೆಲೆ ಇಲ್ಲನ. ದೊಡ್ಡ ಜಾತಿ, ನಾವು ಸಣ್ಣ ಜಾತಿ. ಅವ್ರ ಮಗಳ ಮನಸ್ಸು ಮಾಡಿ ನನ್ನ ಮಗ ಒಲ್ಲೆ ಅಂದ್ರು ನಿನ್ ಮ್ಯಾಗ ಹೆಸರು ಬರದಿಟ್ಟು ಸಾಯ್ತೇನೆ ಅಂದಕ ನನ್ನ ಮಗ ಮುಗ್ದಾಗ ಕರ್ಕೊಂಬಂದ. ಏನ್ ತಪ್ಪನ್ರಿ ಮನೆಯಾಗಿದ್ದು. ಅವ್ರು ಸುಟ್ಟು ಬರೋಣ ಅಂತ ಬಂದಿದ್ರಂತ. ಯಪ್ಪ, ನಾವು ದುಡ್ಯಾಕ ಹೋದಾರ ಬಂದ್ ಮನಿ ಹೊಕ್ಕೊಂಡ್ ಕುಂತ ಎಳ್ಯಾಳ್ಕೊಂಡು ಕುರಿ ಕಡ್ದಂಗ್ ಮಾಡು. ಬದುಕ್ಲಿ ಹಂಗೇನು ಮಾಡ್ತಾರ ಅವ್ರು? ಈ ಥರ ಎಲ್ಲಿ ಒಬ್ಬನ್ನ ಕಳ್ಸಕ್ಕೆ ಹೋಗಕ್ಕೆ ಹೆದರಿಕೆ, ಹಿಂದಿಂದ ಫಾಲೋ ಮಾಡೋದು, ಹಿಂದಿಂದ ಇಬ್ಬರು ಹುಡುಗನ ಯಾರನ್ನ ಕಳ್ಸೋದು, ಎಲ್ಲಿ ಹೋಗ್ತಾನ ಅಲ್ಲಿ ಇದು ಮಾಡೋದು. CCTV ಅದು ಹೊಡೆದಾರ ಸರ್. ಹೊಡೆದಾದ್ಮೇಲೆ ಮನೆಯೊಳಗೆ ಹೋಗ್ತದೆ.
ಆ ಹೆಣ್ಣು ಹುಡುಗರು ಎರಡು ಬಾಗಿಲ ಹಾಕ್ಕೊಂಡಿದ್ದಾರೆ ಸರ್. ಬಾಗಿಲ ಹಾಕ್ಕೊಂಡಿದ್ದಾರೆ ಅಂದ್ರೆ ಒಂದು ಜಾಡ್ಸೋದು ನಮ್ಮ ಇನ್ನೊಂದು ಸಣ್ಣ ಹುಡುಗಿ ಹೇಳ್ತಾರಂತೆ, ನಿನ್ನ ಜೀವಂತ ನಾನು ಬಿಟ್ಟೇನೆ ಅಂತ ತಿಳ್ಕೊ, ನೀ ಇದನ್ನೆಲ್ಲ ಸುದ್ದಿ ಮುಡ್ಸಕ್ಕೆ ಉಳಿಬೇಕಂತ ಬಿಟ್ಟೇನೆ ಅಂತ ಹೇಳ್ತಾರಂತವ್ರು. ಹೀಗೆ ನೋಡಿ ಯಾವ ರೀತಿಯಾದಂತಹ ಒಂದು ಪ್ರತಿಷ್ಠೆ ಹಾಗಾದರೆ ಇವ್ರದ್ದು, ಯಾವ ಸೀಮೆಯ ಮರ್ಯಾದೆ ಇದು ಅನ್ನುವಂಥದ್ದು. ಯಾಕಂದರೆ ಇಲ್ಲಿ ಈ ಘಟನೆಯನ್ನು ನೋಡಿದಾಗ ಮರ್ಯಾದಾ ಹತ್ಯೆ ಇದಕ್ಕೆ ಕೊನೆ ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಕೇಳಲೇಬೇಕು. ಮತ್ತು ನಾಗರಿಕ ಸಮಾಜದಲ್ಲಿ ತಮ್ಮಿಷ್ಟದ ಬದುಕಿಗೆ ಸ್ಥಾನಮಾನ ಅನ್ನುವಂಥದ್ದು ಇಲ್ವಾ? ಹುಡುಗ ಹುಡುಗಿಗೆ ತನ್ನ ಇಷ್ಟದ ರೀತಿಯಲ್ಲಿ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ಇಲ್ವಾ? ಯಾಕಂದರೆ ನಮ್ಮಲ್ಲಿ ಬದುಕುವ ಸ್ವಾತಂತ್ರ್ಯ ಇದೆ, ಭಾರತದ ಸಂವಿಧಾನ ನಮಗೆ ಕೊಟ್ಟಿದೆ. ಅದರ ಮೂಲಕವಾಗಿ ಬದುಕುವ ಅವಕಾಶಗಳನ್ನು ಯಾರು ಮಾಡಿಕೊಡುವಂಥದ್ದು? ಗರ್ಭಿಣಿ ಅಂತ ಗೊತ್ತಿದ್ರೂ ಹೆತ್ತ ಮಗಳನ್ನೇ ಕೊಲ್ಲುವಂತಹ ಮನಸ್ಥಿತಿ, ಈ ಮನಸ್ಥಿತಿಗೆ ಏನು ಅಂತ ಹೇಳಬೇಕು? ಆತ ಒಂದು ಜೀವವನ್ನಲ್ಲ 2 ಜೀವಗಳನ್ನು ಆತ ತೆಗೆದಿದ್ದಾನೆ. ಈಗ ಯಾವ ರೀತಿಯಾದಂತಹ ಮನಸ್ಥಿತಿ ಇದು? ಆಧುನಿಕತೆ, ಬೇಟಿ ಬಚಾವೋ, ಈ ರೀತಿಯಾದಂತಹ ಸ್ಲೋಗನ್ಗಳನ್ನು ನಮ್ಮ ದೇಶದಲ್ಲಿ ನಾವು ಹೇಳ್ತಿದ್ದೀವಿ. ಆದರೆ ಇಲ್ಲಿ ನೋಡಿದರೆ ಅದೇ ಬೇಟಿಯನ್ನು, ಅದೇ ಮಗಳನ್ನು ಹೇಗೆ ಕೊಂದಿರುವಂಥದ್ದು, ತಂದೆಯಿಂದ ಅನ್ನಿಸ್ಕೊಂಡಂಥವ್ನು. ಹೆತ್ತ ಮಗಳ ಜೀವಕ್ಕಿಂತ ಹೆಚ್ಚಾಯ್ತಾ ಮಾನ ಪ್ರತಿಷ್ಠೆ ಇವೆಲ್ಲವೂ ಕೂಡ ಹೆತ್ತ ಮಗಳಿಗಿಂತ ದೊಡ್ಡದ? ಹೋಗಲಿ, ಅವ್ರ ಪಾಡಿಗೆ ಬದುಕೋದಕ್ಕಾದ್ರೆ ಬಿಟ್ಟು ಬಿಡ್ಬೋದಾಗಿತ್ತಲ್ಲ, ಅವ್ರ ಪಾಡಿಗೆ ಬದುಕೋದಕ್ಕಾದ್ರೆ ಬಿಟ್ಟು ಬಿಡ್ಬೋದಾಗಿತ್ತಲ್ಲ. ಕನಿಷ್ಠ ಇವರುಗಳು ಈ ರೀತಿಯಾಗಿ ಕೊಲೆಯನ್ನು ಮಾಡಿ ಏನನ್ನು ಸಾಧಿಸಿದಂಗಾಯಿತು, ಏನನ್ನು ಸಾಧಿಸಿ ಎಲ್ಲಿಗೆ ಹೋದಂಗಾಯ್ತು ಇವರು? ಇದು ಇಲ್ಲಿರುವಂತಹ ಪ್ರಶ್ನೆ. ಆದರೆ ಈ ಯಾವ ಪಾಪಿಗಳು ಈ ರೀತಿಯಂಥ ಕೃತ್ಯ ಎಸಗಿದಾರಲ್ಲ, ಆ ಹೆಣ್ಣುಮಗಳನ್ನು ಕೊಂದು ಹಾಕಿದಾರಲ್ಲ, ಖಂಡಿತವಾಗ್ಲೂ ಕೂಡ ಅವರಿಗೆ ಕಠಿಣ ಶಿಕ್ಷೆ ಹಾಕಲೇಬೇಕು. ನಾಗರಿಕ ಸಮಾಜಕ್ಕೆ ನಮ್ಮದು ನಾಗರಿಕ ಸಮಾಜ ಅಂತೇಳಿ ತೋರಿಸ್ಕೊಳ್ಳುವಂತಹ ಶಿಕ್ಷೆಯನ್ನು ಕೊಡಿಸುವಂಥದ್ದು ಸರ್ಕಾರದ ಜವಾಬ್ದಾರಿ. ಕೇವಲ 10ರಲ್ಲಿ 11 ಕೇಸಿನ ರೀತಿಯಲ್ಲಿ ಇದನ್ನು ನಡೆಸೋದಲ್ಲ, ಖಂಡಿತವಾಗ್ಲೂ ಕೂಡ ಸರ್ಕಾರ ಇದರಲ್ಲಿ ಅತ್ಯಂತ ಬದ್ಧತೆಯಿಂದ ನ್ಯಾಯವನ್ನು ಕೊಡಿಸುವಂತಹ ಕೆಲಸವನ್ನು ಮಾಡಲೇಬೇಕಾಗಿದೆ. ಆ ಸತ್ತು ಹೋಗಿರ್ತಕ್ಕಂಥ ಆ ಹೆಣ್ಣು ಮಗಳಿಗೆ ಮತ್ತು ಆಕೆಯ ಹೊಟ್ಟೆಯಲ್ಲಿದ್ದಂತಹ ಇನ್ನೂ ಲೋಕವನ್ನೇ ಕಾಣದ ಆ ಜೀವಕ್ಕೆ ನ್ಯಾಯವನ್ನು ಕೊಡಿಸಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ.